ಪ್ರಾರಂಭ ಆಗಬೇಕೆ ಅಂತ ಇದ್ರೆ ಅದು ಆಗಬೇಕಾದ್ರೆ ಫಸ್ಟ್ ಮೊದಲನೇದಾಗಿ CBI ತನಿಖೆ ಆಗಬೇಕು. ನಾವು ಸ್ಟಾರ್ಟಿಂಗ್ ಹಿಡಿದು ಇಲ್ಲಿವರೆಗೆ CBI ತನಿಖೆ ಆಗಬೇಕು. ತನಿಖೆ ಆದಮೇಲೆ ಅದಕ್ಕೆ ಯಾರು ತಪ್ಪಿಸಿದ್ರು, ಇಷ್ಟೊಂದು ಒಳ್ಳೆಯ ರೀತಿಯಿಂದ ನಡೆದಂಥ ಫ್ಯಾಕ್ಟ್ರಿ, ರೈತರ ಫ್ಯಾಕ್ಟ್ರಿ, ರೈತರ ಜೀವಾಳ ಇರ್ತಕ್ಕಂಥ ಒಂದು ಶುಗರ್ ಕ್ಯಾನ್ ಫ್ಯಾಕ್ಟ್ರಿನ ಬಂದಾಗಲಿಕ್ಕೆ ಯಾರು ಕಾರಣಭೂತರು ಅನ್ನೋದು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ಅನ್ನೋದು ಒಂದು ತನಿಖೆ ಆಗಬೇಕಾದ್ರೆ CBI ತನಿಖೆ ಆಗಬೇಕು. CBI ತನಿಖೆಯಾಗಿ ಯಾರು ತಪ್ಪಿಸ್ತಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ರೈತರ ಫ್ಯಾಕ್ಟ್ರಿನ ಸರ್ಕಾರ 500 ಕೋಟಿ ರೂಪಾಯಿನ ಅದಕ್ಕೆ ಹಣ ಬಿಡುಗಡೆ ಮಾಡಿ ಪುನಃ ಪ್ರಾರಂಭಿಸಬೇಕು. ಮತ್ತು 1035 ಕಾರ್ಮಿಕರಿಗೆ ಎಲ್ಲಿನಿಂದ ಇಲ್ಲಿವರೆಗೆ ಎಲ್ಲಿ ಬಂದಾಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಅವ್ರು ಸಂಬಳ ಕೊಡಬೇಕು. ಸಂಬಳ ಕೊಟ್ಟು ಅವರೆಲ್ಲರಿಗೆ ಏನದಂದ್ರೆ ಅವ್ರ ಜೀವನ ಎಲ್ಲ ಇದ್ರ ಮೇಲೆ ನಿರ್ಭರ ಇತ್ತು. ಅವರೆಲ್ಲ ಬೀದಿಪಾಲಾಗ್ಯಾರ ಕಾರ್ಮಿಕರೆಲ್ಲ, ಅದರಲ್ಲಿ ದುಡಿತಕ್ಕಂಥವರೆಲ್ಲ. ಅವ್ರಿಗೆ ಏನದಂದ್ರೆ ಸರ್ಕಾರಿ ನೌಕರಿಗಳು ಕೊಡಬೇಕು. ಅವರಿಗೆಲ್ಲ ಪುನಃ ಅವ್ರ ಜೀವನ ನಡೆಸಲಿಕ್ಕೆ ಏನದಂದ್ರೆ ಸರ್ಕಾರ ಮುಂದೆ ಬರಬೇಕು. ಅವ್ರಿಗೆ ಏನದಂದ್ರೆ ಸರ್ಕಾರಿ ಹುದ್ದೆಗಳು ಕೊಡಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಸರ್, ಈಗ ಕಾರ್ಮಿಕರು 1035 ಕಾರ್ಮಿಕರು ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ, ಈಗ ರೈತರು ಕೂಡ ಅದರಲ್ಲಿ ಶೇರ್ ಹೋಲ್ಡರ್ಸ್, ಮತ್ತೆ ರೈತರು ಇವತ್ತು ಕಬ್ಬ ಆಗ್ತಕ್ಕಂಥ ರೈತರು ಎಷ್ಟು ಸಂಖ್ಯೆಯಲ್ಲಿದ್ರು? ಸೊ ಹೇಗೆ ರೈತರ ಬಗ್ಗೆ ಏನು ಕೊಡಬೇಕು? ಇಲ್ಲ, ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ನೋಡ್ರಿ 61-62ರಲ್ಲಿ ದುರ್ಬಸಪ್ಪ ಕೇಣಿ ಅನ್ನೋರು, ಸಂಜಯ್ ಕೇಣಿ ಅವ್ರ ತಂದೆ ಅವರು ಸ್ಟಾರ್ಟ್ ಮಾಡಿದ್ದು 1961-62ರಲ್ಲಿ. ಇದು ಒಟ್ಟು ಜಮೀನು ಸೇರಿ 172 ಎಕರೆ ಇದೆ. ಇದರಲ್ಲಿ ಶೇರ್ ಹೋಲ್ಡರ್ಸ್ ಎಷ್ಟಿದ್ದಾರೆ ಅಂದ್ರೆ ಆ ಸಮಯದಲ್ಲಿ ಈಗ ಒಟ್ಟಾರೆ ಇಲ್ಲಿವರೆಗೆ 25,445 ಶೇರ್ ಹೋಲ್ಡರ್ಸ್ ಇದ್ದಾರೆ. 25,445. ಅದ್ರ ಒಟ್ಟು ಹಣ, ಅದು ಶೇರ್ ಹಣ ಎಷ್ಟದ 127,61,00,000 ರೈತರ ಶೇರ್ ಹಣ ಇದೆ. ಎಷ್ಟು? 127,61,00,000 ಏನದ ಅಂತಂದ್ರೆ ರೈತರ ಶೇರ್ ಹಣ ಅದ. ಅದು ಪ್ಯೂರ್ಲಿ ರೈತರ ಹಣದಿಂದ ಸ್ಟಾರ್ಟ್ ಆದಂಥ ಹಣ ಫ್ಯಾಕ್ಟ್ರಿ ಅದು. ಸರಿ, ಮತ್ತು ತಾವು ಹೇಳ್ತಕ್ಕಂಥ ಪ್ರಕಾರದಲ್ಲಿ 1,027 ಲಕ್ಷ ಕೋಟಿ ಅಂದರೆ ರೈತರ ಶೇರ್ ಹೋಲ್ಡರ್ ಇದೆ ಅಂತಂದ್ರೆ 1,000 ಇಲ್ಲ, 127 ಕೋಟಿ. 127 ಕೋಟಿ ಮತ್ತೊಂದು ಮಿಸ್ ಆಗ 127 ಕೋಟಿ 61 ಲಕ್ಷ. ಇದು ಶೇರ್ ಅಮೌಂಟ್ ಇದೆ ರೈತರು. ಸೊ ಇವತ್ತು ಸಾಲದ ಒಂದು ಹೊರೆ ಬೀಳ್ತಕ್ಕಂಥ ಒಂದು ವಿಚಾರಕ್ಕೆ ಬಂದರೆ, ಇವತ್ತಿಗೆ ಸಾಕಷ್ಟು ಕಾರ್ಖಾನೆಗಳು ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲಿದೆ. ಸೊ ಈಗ ಪ್ರಾರಂಭವಾಗಿದ್ದಕ್ಕೂ ಕೂಡ ಸಾಲಗಳಿದೆ. ಆದರೆ ಇವತ್ತು ಈ ಹಳೆ ಪುರಾತನ ಕಾಲದ ಇವತ್ತೇನು ಫ್ಯಾಕ್ಟ್ರಿ ಇದೆಯಲ್ಲ, ಇದಕ್ಕೆ ಸಾಲದ ಹೊರೆಯಿಂದ ಮುಚ್ಚಲ್ಪಟ್ಟಿದೆ ಅನ್ನೋದು ಆರೋಪಕ್ಕೆ ಪ್ರಮುಖ ಪಾತ್ರ ಅಂತಂದ್ರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸಂಜಯ್ ಕಿಣಿ ಅವರ ಮೇಲೂ ಕೂಡ ಒಂದು ಭ್ರಷ್ಟಾಚಾರದ ಆರೋಪ, ಇವತ್ತು ಇಂತಿಷ್ಟು ಕೋಟಿ ಮತ್ತೆ ರಿಟರ್ನ್ ಮಾಡಬೇಕಾಗಿತ್ತೆ ಅನ್ನೋದು ಇದರಲ್ಲಿ ಕೂಡ ಒಂದು ಚರ್ಚೆ ಆಗಿತ್ತು. ಮತ್ತಷ್ಟೇ ಆರ್ಡರ್ ಕೂಡ ಕೊಟ್ಟಿದ್ರು ಸಂಜಯ್ ಕಿಣಿ ಅನ್ನೋದು. ಈ ಒಂದು ಆರೋಪದ ಪ್ರಕ್ರಿಯೆಗೆ ತಮ್ಮ ವಿಚಾರದಲ್ಲಿ ಏನ್ ತಿಳಿಸ್ತೀವಿ? ಸಂಜಯ್ ಕಿಣಿ ಅವರು ಕೂಡ ಕೊನೆ ಗಳಿಗೆಯಲ್ಲಿ 2016ರಲ್ಲಿ ಏನಂದ್ರೆ ರಾಜೀನಾಮೆ ಕೊಟ್ಟು ಪುನಃ ಮತ್ತು ಕಾಂಗ್ರೆಸ್ನವರು ಸಂಗಮೇಶ್ ಪಾಟೀಲ್ ನಾಮನಿರ್ದೇಶನ ಆದರು. ಅವ್ರ ಪೀರಿಯಡ್ದಲ್ಲಿ ಏನದ ಅಂತಂದ್ರೆ ಸಾಲ ತಗೊಂಡಿದಾರ. 2017 ಅವ್ರ ಅಧ್ಯಕ್ಷ ಆದಮೇಲೆ ನಾವು 10/12/2017 ನಂತರ ನಾವು ಈ BSSK ಫ್ಯಾಕ್ಟ್ರಿ ಬಂದಾಗಿದ್ದು ಪುನಃ ಪ್ರಾರಂಭ ಮಾಡಬೇಕು. ಮತ್ತು ಅಲ್ಲಿರ್ತಕ್ಕಂಥ ದುಡಿತಕ್ಕಂಥ ಕೂಲಿ ಕಾರ್ಮಿಕರಿಗೆ, ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರ ಸಂಬಳ ನೀಡಬೇಕಂತಂದು ಪಾದಯಾತ್ರೆ ಮಾಡಿದ್ರು ಆ ಸಮಯದಲ್ಲಿ. ಹುಮ್ನಾಬಾದ್ದಿಂದ BSSK ಫ್ಯಾಕ್ಟ್ರಿವರೆಗೆ, ಹುಮ್ನಾಬಾದಿಂದ BSSK ಫ್ಯಾಕ್ಟ್ರಿವರೆಗೆ ನಮ್ಮದು ಮಾಜಿ ಶಾಸಕರಾದಂಥ ಜುಲ್ಫಿಕರ್ ಹಾಸ್ಮಿ ಮತ್ತು ಆ ಸಮಯದಲ್ಲಿ ಇರ್ತಕ್ಕಂಥ BSP ಜಿಲ್ಲಾಧ್ಯಕ್ಷರಾದ
ಜಮೀಲ್ ಖಾನ್ ಅವರು, ತಿಪ್ಪಣ್ಣ ವಾಲಿ ಅಂತ, ರಾಜು ಶಿಂದೆ ಅಂತ, ಸುಮಾರು ಜನ ಏನದು ಅಂದ್ರೆ BSP ಕಾರ್ಯಕರ್ತರು ಸುಮಾರು 1,000 ಜನ ಸೇರಿ ಇಲ್ಲಿನಿಂದ ಶುಗರ್ ಫ್ಯಾಕ್ಟ್ರಿವರೆಗೆ ನಾವು ಕಾರ್ಮಿಕರಿಗೆ ಮುಖಾಂತರ ನಾವು ಪಾದಯಾತ್ರೆ ಮಾಡಿದ್ವಿ. ಅದು ಪುನಃಸ್ಥಾಪನೆ ಮಾಡಬೇಕು, ಪುನಃ ಸ್ಟಾರ್ಟ್ ಮಾಡಬೇಕು, ಕಾರ್ಮಿಕರಿಗೆ ಸಂಬಳ ಕೊಡಬೇಕು, ಮತ್ತು ಅದು CBI ತನಿಖೆ ಮಾಡಬೇಕಂತ ಅವತ್ತು ಕೂಡ ಹೇಳಿದ್ವಿ. ಸೊ ಆ ಸಮಯದಲ್ಲಿ ಅಂದ್ರೆ ತಾವು ಹೋರಾಟದ ಸಮಯದಲ್ಲಿ ತಾವು ಹೇಳಿದ್ರಿ, ಮತ್ತೆ ಫಾಲೋ ಮಾಡಲಿಲ್ವಾ CBI ತನಿಖೆ ಮಾಡೋದಕ್ಕೆ? ತಮ್ಮ ಹೋರಾಟಗಳು ಅಲ್ಲಿಗೆ ಸ್ಟಾಪ್ ಆಯ್ತಾ? ಏಕೆ ಹೀಗಾಯ್ತು? ಮತ್ತೆ ಪ್ರಯತ್ನಗಳು ಯಾಕೆ ಮಾಡಲಿಲ್ಲ ಅಂತ ಅನ್ನೋದು ಕೂಡ ನಮ್ಮಿಂದ ಏನು ಸಾಧ್ಯ ಅದ ಅದನ್ನೆಲ್ಲ ರೀತಿಯಿಂದ ಸಮಯ ತಕ್ಕಂತೆ ನಾವು ಪ್ರೆಸ್ ಮೀಟ್ ಮಾಡೋದಾಗಲಿ, ಹೋರಾಟ ಮಾಡೋದಾಗಲಿ ಮಾಡಿದ್ದೀವಿ. ಯಾರ ಅಧಿಕಾರದಲ್ಲಿ ಸುಮಾರು ವರ್ಷದಿಂದ ಈಶ್ವರ್ ಖಂಡ್ರೆನೂ ಜಿಲ್ಲೆಯಲ್ಲಿ 2 times ಮಿನಿಸ್ಟರ್ ಆಗಿದ್ದಾರೆ. 2013ರಿಂದ 2018ರವರೆಗೆ ಅವರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇದ್ದರು. ರಾಜಶೇಖರ್ ಪಾಟೀಲ್ ಇದ್ದರು. BSSಗೆ ಇದು ಹುಮ್ನಾಬಾದಲ್ಲಿ 2 ವರ್ಷ ಕಲ್ಲೂರು ಅವರು MLA ಇದ್ದರು. ಇವಾಗ ಸಿದ್ದು ಪಾಟೀಲ್ ಇದ್ದಾರೆ, ರಹೀಂ ಖಾನ್, ಇವರೆಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ಅವರೇ ಮಾಡ್ಲಿಕ್ಕಾಗಲ್ಲ ಅಂದ್ರೆ ನಾವು ಹೋರಾಟಗಾರರು ಹೋರಾಟ ಮಾಡ್ಬೋದು, ಹೋರಾಟ ಮಾಡ್ಬೋದು. ಲೇಕಿನ್ ಆ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರದಲ್ಲಿ ಏನು ಇರ್ತಾರಲ್ಲ ಅವ್ರ ಮನಸ್ಸು ಮಾಡಿದ್ರೆ ಜಲ್ದಿ ಆಗೋದು. ಸರಿ, ಇವತ್ತಿಗೆ ತಮ್ಮ ಬಗ್ಗೆ ಏನಾದ್ರು ಕೇಳಿದ್ರಿ, ಸಾಕಷ್ಟು ಹೋರಾಟಗಳಲ್ಲಿ ಯಶಸ್ವಿ ಕೂಡ ಆಗಿದ್ರಿ. ತಮ್ಮ ಹೋರಾಟದ ಒಂದು ಶಕ್ತಿ ಎಂಥದ್ದು ಅನ್ನೋದು ಕೂಡ ನಮ್ಮ ಮುನಬದ್ ಮತಕ್ಷೇತ್ರ ಜನತೆಗೂ ಕೂಡ ಗೊತ್ತು. ಹಾಗಿದ್ದಲ್ಲಿ ತಾವು ಈ ಒಂದು ಹೋರಾಟದಿಂದ ನಿಸಕ್ತ ಹತ್ರ ಹೇಗೆ ಈ ಒಂದು ವಿಚಾರಗಳನ್ನ ತಾವು ಮಾತಾಡ್ತಾ ಇದ್ದೀವಿ? ಯಾಕೆಂದ್ರೆ ಪಾಸಿಟಿವ್ನೆಸ್ ಆಗಿಲ್ಲ ತಾವು ಕೂಡ ಒಂದು ಪ್ರಶ್ನೆ ಇದಾಗುತ್ತೆ. ಸರಿ, ನೀವು ಹೇಳೋದು ಮಂಡ್ಯ ಮೈಸೂರು ಕಡೆ ಇರ್ತಕ್ಕಂಥ ರೈತರು, ರೈತ ಚಳವಳಿ, ರೈತ ಹೋರಾಟಗಳು ಬೇರೆ. ಬೀದರ್, ಗುಲ್ಬರ್ಗ, ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತ ಹೋರಾಟಗಳು ಬೇರೆ. ಇಲ್ಲೆಲ್ಲಕ್ಕಿಂತ ಮುಖ್ಯವಾಗಿ ರೈತ ಹೋರಾಟಗಳು, ಈ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ ರೈತ ಸಂಘಟನೆಗಳು ಬಹಳ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗ್ತದೆ. ಆದ್ರೆ ಅವು ಕೆಲವೊಬ್ಬರು ಮಾತ್ರ ಏನದ ಅಂದ್ರೆ ರೈತ ಸಂಘಟನೆಯ ಪದಾಧಿಕಾರಿಗಳು ಮಾತ್ರ ಆ ಪಾರ್ಟಿ ಈ ಪಕ್ಷ ಅಂತಿರಲಾರ್ದೇ ಬೆರಳೆಣಿಕೆ ಅಷ್ಟು ಮಾತ್ರ ಏನದಂದ್ರೆ ಜನ. ಆದ್ರೆ ರೈತ ಹೋರಾಟ ಕಬ್ಬಿಗೆ ಸಂಬಂಧಪಟ್ಟಿದ್ದು, ರೈತರ ಸಮಸ್ಯೆಗೆ ಸಂಬಂಧಪಟ್ಟಿದ್ದು ಹೋರಾಟ ಇಟ್ಕೊಂಡಾಗ ಎಲ್ಲರೂ ಹಸಿರು ಶಾಲೆ ಹಾಕೊಂಡು ಬರ್ತಾ ಇದ್ದೀವಿ. ಹೌದು, ಇದು ಹೋರಾಟ ಮುಗಿದ ತಕ್ಷಣನೇ ಯಾರು ಕಾಂಗ್ರೆಸ್ ಇದ್ದಾರೆ, ಯಾರು BJP ಇದ್ದಾರೆ. ಸೊ ಹಾಗಾಗಿ ಇವ್ರು ಯಾರು ಜಿಲ್ಲೆಯ ರೈತರು ಏನಲ್ಲ, ಅವರು ನಿಜವಾಗ್ಲೂ ರೈತ ಸಂಘಟನೆಯ ಹೋರಾಟಗಾರರು ಇಲ್ಲ. ಅವರು ಕಾಂಗ್ರೆಸ್ ಮತ್ತು BJPಯ ಕಾರ್ಯಕರ್ತರಿದ್ದಾರೆ. ಹೀಗಾಗಿ ಏನಂದ್ರೆ BSSK ಫ್ಯಾಕ್ಟ್ರಿ ಬಹಳ ಸಕ್ಸಸ್ ಆಗ್ಬೇಕಾದ್ರೆ ಇವ್ರ ಹೋರಾಟ ಅತಿ ಮುಖ್ಯ, ರೈತರ ಹೋರಾಟ. ಆ ಹೋರಾಟ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಏನಲ್ಲ ಅಂದ್ರೆ ರೈತರ ಹೋರಾಟ ಎಲ್ಲೋ ಒಂದು ಕಡೆ ಇದು ಸಕ್ಸಸ್ ಆಗಲಿಕ್ಕೆ ಕಮ್ಮಿ ಆಗಿದೆ. ಸರಿ, ಇಂಥ ಹೋರಾಟ ಅಂಥದ್ರಲ್ಲಿ ನಾವು ನಿಂದ ಸಾಧ್ಯ ಏನಾಗಿದೋ ಅದನ್ನೆಲ್ಲನೂ ಕೂಡ ಮಾಡಿದೆವು. ಹೆಚ್ಚು ಭಾಗ ಏನು ರೈತರ ಜಿಲ್ಲೆಯದು ಆ ಇಶ್ಯೂ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದಂಥ ಹೋರಾಟಗಳು ಮಾಡಿದ್ರೆ ಸರ್ಕಾರ ಕಾಣ್ತಿರ್ತದೆ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇದು ರಾಜಕಾರಣಿಗಳು ಅವಾಗ ಏನದ ಅಂತಂದ್ರೆ ಇದು ಮಾಡಲೇಬೇಕಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ಪ್ರಾರಂಭ ಮಾಡ್ಬೋದು. ಸರ್, ಹೋರಾಟದ ಒಂದು ವಿಚಾರವಾಗಿ ಬಂದರೆ ಕಾಂಗ್ರೆಸ್, BJP ಇತರ ಪಕ್ಷಗಳ ಒಂದು ಇದರಲ್ಲಿ ಹೋರಾಟಗಳನ್ನ ನಡೆಯುತ್ತೆ, ಹೆಸರಿಗಷ್ಟು ಹೋರಾಟಗಳನ್ನಾಗುತ್ತೆ ಅನ್ನೋದು ತಾವು ಬರ್ತಾ ಇದ್ರಿ. ಎಲ್ಲ ಒಂದು ಹೋರಾಟಗಾರರಲ್ಲಿ ಇವತ್ತಿಗೂ ಕೂಡ ಯುವ ಹೋರಾಟಗಾರರು ಮುಂದೆ ಆಗ್ತಾ ಇದ್ದಾರೆ. ಇವರೆಲ್ಲರಿಗೂ ಕಿವಿ ಮಾತು ಸಂದೇಶ ಅಂತಂದರೆ ಹೋರಾಟದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹೋರಾಟ ಬಗ್ಗೆದಾಗ ಹೋರಾಟ ಅನ್ನೋದು ಹಿಂಗದ, ಹೋರಾಟದಲ್ಲಿ ಯಾವುದೇ ಸ್ವಾರ್ಥತೆ ಇರಬಾರ್ದು. ಹೋರಾಟದಲ್ಲಿ ಸ್ವಾರ್ಥತೆ ಇದ್ದರೆ ಅದು ಹೋರಾಟ ಆಗಲ್ಲ. ಹೋರಾಟ ಅನ್ನೋದು ಹಿಂಗಿರ್ಬೇಕು, ಸಮಾಜಕ್ಕೆ ಪೂರಕವಾದಂಥ ಹೋರಾಟ ಇರಬೇಕು. ಅದರಲ್ಲಿ ನಮ್ಮ ಸ್ವಾರ್ಥತೆ ಅಡಗಿರಬಾರ್ದು. ಹಾಗಾಗಿ ನಿಸ್ವಾರ್ಥವಾಗಿ ಬಹಳಷ್ಟು ಸಮಸ್ಯೆಗಳು ಜಿಲ್ಲೆಯಲ್ಲದ, ರಾಜ್ಯದಲ್ಲದ, ದೇಶದಲ್ಲದ ಬಹಳಷ್ಟು ಸಮಸ್ಯೆಗಳವ. ಆ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ
ಹೋರಾಟಗಳು ಈಗಿರ್ತಕ್ಕಂಥ ಯುವಕರು ಹೋರಾಟ ಅನ್ನೋದು ಏನು ಅನ್ನೋದು ಕಮ್ಮಿ ಆಗುತ್ತೆ. ಎಲ್ಲ ಹೋರಾಟಗಾರರು ಏನದ ಅಂತಂದ್ರೆ ತಮ್ಮ ಸ್ವಾರ್ಥವನ್ನು ಮುಂಚೂಣಿಯಲ್ಲಿಟ್ಟು MLA ಮಿನಿಸ್ಟರ್ MP ಗಳು ಮನೆ ಬಾಗಿಲು ಕಾಯ್ತಾ ಇದ್ದಾರೆ. ಹೀಗಾಗಿ ಅಂದರೆ ಸಮಸ್ಯೆ ಆಗಿಬಿಡ್ತಾವ. ಆ ಹೋರಾಟಗಳು ಮರೀಚಿಕೆ ಆಗ್ಬಿಡ್ತಾವೆ. ಇದರಿಂದ ಇಂಥ ರೈತರ ನಾಡಿ ಇರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಗಳು ಬಂದಾಗ್ಬಿಟ್ಟು ಧ್ವನಿ ಎತ್ತರ ಕಮ್ಮಿ ಆಗ್ಬಿಟ್ಟು. ಸರ್, ಈ ಒಂದು ವಿಚಾರದಲ್ಲಿ BSSK ಪುನರಾರಂಭಕ್ಕೆ ಎಲ್ಲ ಹೋರಾಟಗಾರರಿಗೆ ಸಂದೇಶ ಮತ್ತು ತಮ್ಮ ಈ ಭಾಗದ ನಾಯಕರಿಗಾಗಿರ್ಬೋದು, ಸಂಬಂಧಪಟ್ಟಂಥ ಸಚಿವರಿಗಾಗಿರ್ಬೋದು, ತಾವು ಏನು ಮನವಿ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ತಾವಿದ್ದೀರಿ, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ವಿಚಾರದಲ್ಲಿ? ನಾನು ಈ ಜಿಲ್ಲೆಯ ಜನಪ್ರತಿನಿಧಿಗಳಾದಂಥ ಶಾಸಕರು, ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷಕ್ಕೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲ ಶಾಸಕರು ರೈತರ ಹಿತದ ದೃಷ್ಟಿಯಿಂದ ಉಸ್ತುವಾರಿ ಮಿನಿಸ್ಟರ್ ಆದಂಥ ಈಶ್ವರ್ ಖಂಡ್ರೆ ಅವರು ಹಿಡ್ಕೊಂಡು ಎಲ್ಲರೂ ಸೇರಿ ಈ BSSK ಫ್ಯಾಕ್ಟ್ರಿಗೆ 500 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನು ಪುನಃ ಸ್ಥಾಪನೆ ಮಾಡಬೇಕು, ಪುನಃ ಚಾಲು ಕೊಡಬೇಕು. ಅದಕ್ಕೆ ಮತ್ತು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಏನದ ಅಂತಂದ್ರೆ ಒತ್ತಾಯ ಮಾಡಬೇಕು. ಅದು ಖುದ್ದಾಗಿ ಏನದ ಅಂತಂದ್ರೆ ಅವರು ಒಂದು ವೇಳೆ ಕ್ಲಿಯರ್ ಇದ್ದರು ಚಾಲು ಮಾಡಬೇಕಂತ ಉಸ್ತುವಾರಿ ಮಿನಿಸ್ಟರ್ ಇಟ್ಕೊಂಡು ಇಲ್ಲಿ ಶಾಸಕರಿಗೆ ನಾನು ಮನವಿ ಮಾಡ್ತೀನಿ. ಅದು ನಾನು ಸರ್ಕಾರಕ್ಕೆ ಏನು ಆಗ್ರಹ ಅದ ಅಂದ್ರೆ ಇದು CBI ತನಿಖೆ ಆಗಬೇಕು. ಇದರಲ್ಲಿರ್ತಕ್ಕಂಥ ಕೊಳೆ ಹೊಡೆದಂಥ ವ್ಯಕ್ತಿಗಳಿಗೆ ಕಠಿಣ ಕ್ರಮ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಓಕೆ ಸರ್, ತುಂಬ ಥ್ಯಾಂಕ್ಸ್ ಈ ಒಂದು ಶುಗರ್ ಫ್ಯಾಕ್ಟ್ರಿ ವಿಚಾರ ಬಗ್ಗೆ ತಾವು ಮಾತಾಡೋದಕ್ಕೆ. ಧನ್ಯವಾದ.